ಕೆಲ ದಿನಗಳ ಹಿಂದೆ ನಮ್ಮ ಮಾಜಿ ಸಂಸದರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡ್ತಾರೆ. ಮಾತಾಡಿದಂತ ಉದ್ದೇಶ ಏನಂದ್ರೆ, ಪ್ರೊಫೆಸರ್ ಕೆ.ಎಸ್. ಭಗವಾನ್ ಮೈಸೂರಿನವರು ಅವರು ರಾಮನ ಬಗ್ಗೆ ಮಾತಾಡಿರೋದು ತುಂಬಾ ಅವಹೇಳನಕಾರಿ ಅಂತ ಹೇಳಿ ಅದನ್ನ ಖಂಡನೆ ಮಾಡಿ, ಮತ್ತು ಆ ಒಂದು ಯಾವುದೇ ಕಾರಣಕ್ಕೆ ಅವರು ಮಾತಾಡಬಾರ್ದು, ಮಾತಾಡಿದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡೋದ್ರ ಮೂಲಕ ಅವರು ಅದನ್ನ ಡಿಪೆಂಡ್ ಮಾಡ್ಕೊಂಡು ಮಾತಾಡಿದ್ರು. ಈಗ ರಾಮನ ವಿಷಯವನ್ನ ಪ್ರಸ್ತಾಪ ಮಾಡಿದಂಗೆ ಅವರು ಮಾತಾಡ್ತಾ ಹೇಳೋದೇನಂದ್ರೆ, ನಾನು ರೆಗ್ಯುಲರ್ ರೀಡರ್, ರಾಮಾಯಣ ಮಹಾಭಾರತವನ್ನ ನಾನು ಓದ್ತಾ ಇರ್ತೀನಿ, ಹಾಗಾಗಿ ಇವರು ಹೇಳಿರೋದೆಲ್ಲದೂ ಕೂಡ ಸುಳ್ಳು, ಈ ಸುಳ್ಳುಗಳನ್ನ ಮಾತಾಡಬಾರ್ದು ಅಂತ ಹೇಳಿ ಮಾನ್ಯ ಉಗ್ರಪ್ಪ ಮಾತಾಡ್ತಾರೆ. ನನ್ಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಹಿಂದುತ್ವವನ್ನ ಪಾಲನೆ ಮಾಡೋದನ್ನ ಎಲ್ಲರೂ ರೂಢಿ ಮಾಡ್ಕೊಂತ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಅದೇ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿಗರು ಬಿಜೆಪಿಯನ್ನ ಅನುಕರಣೆ ಮಾಡುವಂತ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ. ಯಾಕೆ ಅಂದ್ರೆ, ಕೆ.ಎಸ್. ಭಗವಾನ್ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತಾ ಅಕಸ್ಮಾತ್ ಹಿಂದಕ್ಕೆ ಹೋದ್ರೆ, ಬಹಳ ಹಿಂದೆ ನಾವು ಹೋದ್ರೆ ಚಾರ್ವಾಕರ್ ಇರ್ಲಿಲ್ವೇ, ದೇವರೇ ಸುಳ್ಳು ಅಂತ ಹೇಳ್ತಕ್ಕಂತ ವಾದ ಮಾಡ್ತಕ್ಕಂಥವ್ರು ಇರ್ಲಿಲ್ವೇ, ಅಥವಾ ಈ ಒಂದು ಏನು ಹಿಂದುತ್ವ ಅಥವಾ ಸಾಂಪ್ರದಾಯಿಕವಾದಂತ ವಿಚಾರಗಳನ್ನ ಬಂಡಾಯದ ರೀತಿಯಲ್ಲಿ ಪ್ರತಿಭಟನೆ ಮಾಡೋರು ಇರ್ಲಿಲ್ವೇ? ಇದು ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭದಲ್ಲೂ ಈ ಪರ ವಿರೋಧ ಇದು ನಡೀತಾ ಬಂದಿದೆ. ಇದು ನಡ್ಕೊಂಡು ಹೋಗ್ಲಿ, ಅವರವರ ವಾದವನ್ನ ಮಾತಾಡ್ಲಿಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ. ಈಗ ಈ ಸಂದರ್ಭದಲ್ಲಿ ನಾನೇನು ಹೇಳ್ತೀನಿ ಅಂದ್ರೆ, 95-96ರ ಸಂದರ್ಭದಲ್ಲಿ ಮಾನ್ಯ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಬಾಬಾ ಗೌಡ್ರು ಇಬ್ರು ಕೂಡ ಶಾಸನಸಭೆಯಲ್ಲಿ ಇರ್ತಾರೆ. ಆಗ ಶ್ರೀರಾಮಚಂದ್ರಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಗದ್ದಲಗಳು ಪ್ರಾರಂಭ ಆಗಿರುತ್ತೆ. ನಮ್ಮ ಎಲ್.ಕೆ. ಆದ್ವಾನಿ ಅವರ ರಥಯಾತ್ರೆ ಕೂಡ ಗದ್ದಲ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಏನು ಅಂದ್ರೆ, ಯುಪಿಯಲ್ಲಿ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಆ ಕರಸೇವಕರನ್ನ ತಡೆದು ಇಟ್ಟಿಗೆಗಳನ್ನ ಎಲ್ಲ ಅಲ್ಲಲ್ಲೇ ತಡೀತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಚರ್ಚೆಗಳು ದೇಶಾದ್ಯಂತ ನಡೀತಾರೆ. ಇದನ್ನ ಏನು ರಾಮ ಎಷ್ಟು ಶ್ರೇಷ್ಠ ಅಥವಾ ಎಷ್ಟು ಶ್ರೇಷ್ಠ ಅಲ್ಲ, ಅಥವಾ ವಾಲ್ಮೀಕಿ ರಾಮಾಯಣ ಏನ್ ಹೇಳ್ತದೆ, ವಾಲ್ಮೀಕಿ ರಾಮಾಯಣ ಅಲ್ಲದ ರಾಮಾಯಣಗಳು ಏನ್ ಹೇಳ್ತದೆ ಅನ್ನುವಂತ ಸತ್ಯವನ್ನ ವಿಧಾನಸಭೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ವಾಲ್ಮೀಕಿ ರಾಮಾಯಣದ ತರ್ಜುಮೆಯನ್ನ ತಂದು ಶಾಸನ ಸಭೆಯಲ್ಲಿ ಅದನ್ನ ಓದ್ತಾರೆ. ಆರ್ನಳ್ಳಿ ರಾಮಸ್ವಾಮಿ ಅವರು ಕಾನೂನು ಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ದಶರಥ ರಾಮನನ್ನ ಕಾಡಿಗೆ ಕಳಿಸುವಾಗ ಅರಮನೆಯಲ್ಲಿ ಏನು ಒಂದು ಹಸುವಿನ ಕರುವನ್ನ, ಅಂದ್ರೆ ನಾವು ಎರಡಲ್ಲೂ ಅಂತೀವಿ, ಆ ವಯಸ್ಸಿನ ಕರುವನ್ನ ಅರಮನೆಯಲ್ಲಿ ಊಟಕ್ಕೋಸ್ಕರ ಅದನ್ನ ತರಿಸಿ ಅದರಿಂದ ಭಕ್ಷ್ಯ ಭೋಜನಗಳನ್ನ ತಯಾರು ಮಾಡಿ ಅವ್ರಿಗೆ ಉಣಬರಿಸಿ ಪಾರ್ಸಲ್ ಕೂಡ ಕಟ್ಟಿ ಅವ್ರನ್ನ ಕಾಡಿಗೆ ಕಳಿಸುವಂತಹದ್ದು ಆವಾಗ ನಡೆಯುತ್ತೆ. ಆ ಕಾಲಘಟ್ಟ ಯಾವ್ದು ಇರ್ಬೋದು, ಮನುಷ್ಯರೆಲ್ಲರೂ ಕೂಡ ಗೋಮಾಂಸವನ್ನ ಭಕ್ಷಣೆ ಮಾಡುವಂತ ಕಾಲ ಇರ್ಬಹುದು ಅಥವಾ ಇಲ್ಲದೆ ಇರ್ಬಹುದು. ಯಾಕಂದ್ರೆ ಅರಮನೆಯಲ್ಲೇ ಆ ಸಂಪ್ರದಾಯ ಇತ್ತು ಅಂತ ಹೇಳಿ ವಾಲ್ಮೀಕಿ ಅವರು ಪ್ರಸ್ತಾಪ ಮಾಡಿರುವಾಗ, ದಾರಿಯಲ್ಲಿ ಶೀತ ಗಾಳಿ ಇತ್ಯಾದಿಗಳಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರು ಆದಾತು ಅಂತ ಹೇಳಿ ಮದ್ಯವನ್ನೂ ಕೂಡ ಪಾರ್ಸಲ್ ಆಗಿ ಕಳಿಸ್ಕೊಡ್ತಾರೆ. ಇದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ದೆ ಅಂದ್ರೆ, ಇದೇ ತರದ ಜನ ಏನು ಶ್ರೀರಾಮನ ಅಂಧಾಭಿಮಾನ ಇಟ್ಕೊಂಡು ಇವತ್ತೇನು ದೇಶಾದ್ಯಂತ ಗದ್ದಲ ಗಲಾಟೆಗಳಲ್ಲಿ ತೊಡಗುವಂತ ಜನ ಏನಿದ್ದಾರೆ, ಇದೆಲ್ಲ ಆದ್ಮೇಲೆ
ವಿಧಾನಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆದಮೇಲೆ, ಅನೇಕ ಜನ ಪ್ರಶ್ನೋತ್ತರಗಳು ಆದಮೇಲೆ ವಿಧಾನಸಭೆ ಕನ್ವಿನ್ಸ್ ಆಗ್ತದೆ ವಾಲ್ಮೀಕಿ ರಾಮಾಯಣದ ಸತ್ಯಗಳನ್ನ ತಿಳ್ಕೊಂಡು. ಆದರೆ ಒಂದು ವಿಪರ್ಯಾಸ ಏನ್ ನಡೆಯುತ್ತೆ ಅಂದ್ರೆ, ಕೆಲವು ದಿನಗಳು ಕಳೆದ ಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಮೈಸೂರಿನಿಂದ ಬೆಂಗಳೂರಿಗೆ ಬರುವಾಗ ಬಿಡದಿಯಲ್ಲಿ ಅವ್ರನ್ನ ಯಾರೋ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಅವರ ಕಾರನ್ನ ಅಡ್ಡ ಹಾಕ್ತಾರೆ. ಸರ್, ತುಂಬಾ ದಿನ ಆಯ್ತು, ನಿಮ್ ಜೊತೆ ಮಾತಾಡಿ, ನಮ್ಮೂರಲ್ಲಿ ಪಾಸ್ ಆಗ್ತಾ ಇದ್ರಿ, ಒಂದ್ ಅರ್ಧ ಚಾಯ್ ಕುಡೀರಿ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಯಾರ್ದೋ ಮನೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಕಾರನ್ನ ಪಲ್ಟಿ ಮಾಡಿ ಅವ್ರ ಕಾರಿಗೆ ಬೆಂಕಿ ಹಾಕೋ ಕೆಲಸವನ್ನು ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸತ್ಯವನ್ನ ಎಲ್ಲೂ ಮಾತಾಡಬಾರ್ದು, ಸತ್ಯ ಚರ್ಚೆ ಆಗಬಾರ್ದು. ಇದೇ ವಾದವನ್ನ ಮಾನ್ಯ ಕಾಂಗ್ರೆಸ್ ಮುಖಂಡರು ಕೂಡ ನೀವು ಮುಂದುವರಿಸೋದಾದ್ರೆ, ನೀವು ಯಾವ ದಿಕ್ಕಿಗೆ ಸಾಕ್ತಾ ಇದ್ದೀರಿ, ನಿಮ್ಮ ವಾದ ಏನು, ನಿಮ್ಮ ವಾದದ ಅರ್ಥಗಳೇನು, ಇದು ಎಲ್ಲದನ್ನು ಕೂಡ ಯೋಚನೆ ಮಾಡುವಾಗ ಇದನ್ನ ತರ್ಕಬದ್ಧವಾಗಿ ಯೋಚನೆ ಮಾಡಲಿಕ್ಕೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ವಾದಗಳಿಗೂ ಅವಕಾಶ ಇದೆ. ಇದನ್ನ ಆ ದಿಕ್ಕಿನಲ್ಲಿ ಸ್ವೀಕಾರ ಮಾಡಬೇಕೇ ಹೊರತು ಇದನ್ನ KS ಭಗವಾನ್ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ರಾಮನನ್ನ ವಿರೋಧ ಮಾಡಲಿಕ್ಕೆ ಯಾರು ಬೀದಿಗೆ ಬಂದಿಲ್ಲ. ಹಾಗಾಗಿ ಯಾರಿಗೆ ಯಾವ ವಿಷಯ ಇಷ್ಟ ಆಗತ್ತೆ ಅದನ್ನ ಸ್ವೀಕಾರ ಮಾಡ್ತಾರೆ, ಅಥವಾ ಯಾರಿಗೆ ಯಾವ ಇಷ್ಟ ಆಗೋದಿಲ್ವೋ ಅವ್ರು ಬಿಡ್ತಾರೆ. ಆದ್ರೆ ವಾದಗಳು ಎಲ್ಲಾ ಕಾಲಕ್ಕೂ ಕೂಡ ಜೀವಂತವಾಗಿರ್ಬೇಕು, ತರ್ಕಬದ್ಧವಾಗಿ ಚರ್ಚೆ ನಡಿಬೇಕು. ಈ ವಾದಗಳನ್ನ ಯಾವತ್ತೂ ಮೊಟಕು ಮಾಡಬಾರ್ದು. ಇದು ಎಲ್ಲದೂ ಕೂಡ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಇಂಥ ನಡವಳಿಕೆಗಳನ್ನ ಯಾರು ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಬಾರ್ದು ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಈ ಒಂದು ಸತ್ಯ ಘಟನೆಯ ಸುತ್ತ ಇಷ್ಟು ಮಾತುಗಳನ್ನ ಮಾತಾಡಿದ್ದೀನಿ. ಏನಾದ್ರೂ ತಮಗೆ ಪ್ರಶ್ನೆಗಳಿದ್ರೆ ನೇರವಾಗಿ ನಾವು ಮುಕ್ತವಾಗಿ ಮಾತಾಡೋಣ. ಎಲ್ರಿಗೂ ನಮಸ್ಕಾರ.